ಈ ದೇಶದಲ್ಲಿ ಧರ್ಮ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆಯಾ? ಉಗ್ರಗಾಮಿಗಳ ಅಟ್ಯಾಕ್ನ ವಿಚಾರದಲ್ಲಿಯೂ ಕೂಡ ಒಬ್ಬರು ಯಾರೋ ಒಂದು ಧರ್ಮವನ್ನು ಓಲೈಸುವ ರೀತಿಯಲ್ಲಿ, ಇನ್ಯಾವುದೋ ಅವಾಗವಾಗ ಕೇಳ್ತಾ ಇರ್ತೀವಿ, ಧರ್ಮ ಅಪಾಯದಲ್ಲಿದೆ, ಧರ್ಮ ಅಪಾಯದಲ್ಲಿದೆ, ಎಚ್ಚೆತ್ಕೊಳ್ಳಿ ಅಂಥೇಳಿ. ಜಗತ್ತಲ್ಲಿ ಯಾವುದೇ ಧರ್ಮ ಅಪಾಯದಲ್ಲಿ ಇರಲ್ಲ. ಒಂದು ವೇಳೆ ಅಪಾಯದಲ್ಲಿದ್ದರೆ ಅದು ಧರ್ಮವೇ ಅಲ್ಲ ಅಂತ. ಅಪಾಯದಲ್ಲಿರುವಷ್ಟು ಯಾವುದೇ ಧರ್ಮ ವೀಕ್ ಆಗಿರಲ್ಲ, ಯಾವತ್ತೂ ವೀಕ್ ಆಗಿಲ್ಲ. ಯಾವುದೇ ಧರ್ಮ ಕೂಡ ವೀಕ್ ಆಗಿರಲ್ಲ. ಯಾವ್ಯಾವುದೋ ರಾಜಕಾರಣಿಗಳು ಯಾವುದೇ ಕಡೆ ಧರ್ಮದವರಾದರೂ ಅಷ್ಟೇ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಧರ್ಮದ ಅಸ್ತ್ರವನ್ನು ಹಿಡ್ಕೊಳ್ತಾರ. ಯಾವುದೇ ರಾಜಕಾರಣಿ ಬರಲಿಕ್ಕಿಂತ ಮುಂಚೆ ಕೂಡ ಈ ದೇಶದಲ್ಲಿ ಧರ್ಮ ಇರುತ್ತೆ, ಅವ್ರು ಹೋದ ಮೇಲೂ ಧರ್ಮ ಇರುತ್ತೆ, ಇರುತ್ತೆ, ಇರಲಿದೆ. ಹೀಗಿದ್ದಾಗ ನಾವು ಟೆರರಿಸ್ಟ್ ಅಟ್ಯಾಕಲ್ಲಿ ಧರ್ಮನ ಯಾಕೆ ಹುಡುಕ್ತಾ ಇದ್ದೀವಿ? ಆಯಿತು, ಹಿಂದೂ ಅಂತ ಹುಡುಕಿದ್ನೋ ಮುಸ್ಲಿಂ ಅಂತ ಹುಡುಕಿದ್ನೋ ಒಂದು ಭಾಗ. ನಾವು ಕೊಡೋ ಉತ್ತರ, ನನ್ನ ಕೈನಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದಿದೆಯಲ್ಲ, ಯಾವಾಗಾದರೂ ಎಲ್ಲಾದರೂ ಟೆರರಿಸ್ಟ್ ಅಟ್ಯಾಕ್ ಆದರೆ, ಒಂದು ಸಣ್ಣ ಬಾಂಬ್ಸ್ ಹಿಡಿದ್ರೆ NIA ಕೊಟ್ಬಿಡಿ ಅಂತಾರೆ. ಮೊದಲು NIA ತನಿಖೆ ಆಗಬೇಕು, ಇಲ್ಲ ರೀ ನಾವು CBI ಕೊಡ್ತೀವಿ, ಇಲ್ಲ ರೀ ನಾವು CID ಕೊಡ್ತೀವಿ, ಇಲ್ಲ ರೀ SIT ಮಾಡ್ತೀವಿ, ನೋ NIA ಕೊಡಬೇಕು. ಇದೇ ಮಾತು ಬರುತ್ತಲ್ಲ. ನನ್ನ ಕೈಲಿರೋದು ಯಾವ ಚಾರ್ಜ್ ಶೀಟ್ ಗೊತ್ತಾ? ಈ ಚಾರ್ಜ್ ಶೀಟು ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್. ನೀವು ಯಾರು ಬೇಕಾದರೂ ಸರ್ಚ್ ಕೊಡಿ, ಈಗಲೇ ಸರ್ಚ್ ಕೊಡಿ. ನನ್ನ ಕೈಲಿರೋದು ನಂಬಬೇಕು ಅಂತೇನಿಲ್ಲ, ಈಗಲೇ ನಿಮ್ಮ ಮೊಬೈಲಲ್ಲೋ ನಿಮ್ಮ ಸಿಸ್ಟಮಲ್ಲೋ ಯಾರು ಬೇಕಾದರೂ ಸರ್ಚ್ ಕೊಡಬಹುದು. ಇದನ್ನು ಡೇಟೆಡ್ 25/8/2020 ಪುಲ್ವಾಮಾ ದಾಳಿ ಆದ ಸುಮಾರು 1 ವರ್ಷ ಆದಮೇಲೆ ಬಂದಿರತಕ್ಕಂಥ ಚಾರ್ಜ್ ಶೀಟ್ ಇದು. ಇದರಲ್ಲಿ 19 ಜನ ಆರೋಪಿಗಳ ಹೆಸರನ್ನು ಇದರಲ್ಲಿ ಬರೆದಿದ್ದಾರೆ. ಸೆಕ್ಷನ್ಸು ಇವೆ ಇದರಲ್ಲಿ ನೋಡಿ. ದ ಚಾರ್ಜ್ ಶೀಟ್ ಹ್ಯಾಸ್ ಬೀನ್ ಫೈಲ್ಡ್ 120B ಅಂಡರ್ ಸೆಕ್ಷನ್ಸು 120B, 121, 121A, 122, 123, 307, 302 of the RPC, Section 7, 25, 27 of Arms Act, Section 3, 4, 5 and 6 of the Explosive Substances Act. ಈ ಥರ ದೊಡ್ಡದಾಗಿ ಅದರ ವಿವರಗಳಿದೆ. 19 ಜನ ಆರೋಪಿಗಳಿದ್ದಾರೆ ಇದರಲ್ಲಿ. ಈ ಚಾರ್ಜ್ ಶೀಟ್ ಇರೋದು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಟುಡೇ 25/8/2020 NIA filed 13,800 pages charge sheet against 19 accused persons in NIA special court at Jammu in connection with the terrorist attack of CRPF convoy that was moving from Jammu towards Srinagar. 14ನೇ ತಾರೀಕು ನಡೆದಿತ್ತಲ್ಲ ಅವತ್ತು, ಫೆಬ್ರವರಿ 14ನೇ ತಾರೀಕು, ಅವತ್ತಿನ ದಿನದ ಕಥೆ ಇದು. ಮಸೂದ್ ಅಜರ್ ಇದ್ದಾನೆ ಇದರಲ್ಲಿ, ರೌಫ್ ಅಸ್ಗರ್ ಇದ್ದಾನೆ, ಅಮ್ಮರ್ ಅಲ್ವಿ ಇದ್ದಾನೆ, ಶಾಕಿರ್ ಬಶೀರ್ ಇದ್ದಾನೆ, ಇನ್ಶಾ ಜಾನ್ ಇದ್ದಾನೆ, ಇಲ್ಲಿ ಪೀರ್ ತಾರಿಕ್ ಅಹಮದ್ ಶಾ ಇದ್ದಾನೆ, ವಾಯಿಜುಲ್ ಇಸ್ಲಾಂ ಇದ್ದಾನೆ, ಮೊಹಮ್ಮದ್ ಅಬ್ಬಾಸ್ ರಾಯತರ್ ಇದ್ದಾನೆ. ನನ್ನ ಪಾಯಿಂಟ್ ಇದೇ ಥರ ಓದ್ಕೊಂಡು ಹೋಗ್ತೀನಿ ನಾನು. ಬೇಕಾದರೆ ಪೂರ್ತಿ ಚಾರ್ಜ್ ಶೀಟ್ ಇದೆ, ಯಾರಿಗೆ ಬೇಕಾದ್ರೂ ಸಿಗುತ್ತೆ ನಿಮಗೆ. ನನ್ನ ಪಾಯಿಂಟ್ ಅಶೋಕ್ ಗೌಡ್ರೆ ಧರ್ಮದ್ದು ಆಮೇಲೆ ರಾಜಕೀಯವಾಗಿ ಎಲ್ಲ ಪುರುಸೊತ್ತಾಗಿದ್ದ ಕಾಲದಲ್ಲಿ ಎಲ್ಲರೂ ಕೂಡ ಮಾತಾಡೋಣ. ಧರ್ಮದ ಮೇಲೆ ಯಾವ ಥರ ರಾಜಕೀಯ ನಡೆಯುತ್ತೆ, ಮತಗಳು ಹೇಗೆ ವಿಭಜನೆ ಆಗ್ತವೆ, ಇದೆಲ್ಲ ಮಾತಾಡೋಣ. ನಾನು ಕೇಳ್ತಿರೋದು, ಟೆರರಿಸ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಭಾರತ ಒಂದು ದೇಶವಾಗಿ ಕೊಡೋ ಉತ್ತರ ಹೀಗಿರಬೇಕಾ ಅಂತ ನನ್ನ ಪಾಯಿಂಟ್. ಸಿಂಪಲ್, ನೀವು ಚೆಕ್ ಮಾಡ್ಬೋದು ಇದನ್ನು. ಇಲ್ಲ ಇರಬೇಕಾ ಅಂತ ಹೇಳಿದ್ರೆ ಏನರ್ಥ, NIA ಅವರು ಯಾವ ರೀತಿ ಫಾರ್ಮ್ಯಾಟಲ್ಲಿ ಮಾಡಬೇಕು ಅದೇ ರೀತಿ ಫಾರ್ಮ್ಯಾಟಲ್ಲಿ ಮಾಡ್ತಾರೆ, ಈಗಲೂ ಅಷ್ಟೇ ಇರುತ್ತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಟೈಮಲ್ಲಿ ಈಗ ಒಂದು ಯುದ್ಧದ ಪರಿಸ್ಥಿತಿ ಇದೆ. ಓಕೆ, ಒಬ್ಬ ಮಂತ್ರಿ ಆಗಿರ್ತಕ್ಕಂತಹ ವ್ಯಕ್ತಿಗೆ, ಇನ್ನೊಬ್ಬ ವಕ್ತಾರ ಆಗಿರ್ತಕ್ಕಂಥ ವ್ಯಕ್ತಿಗೆ, ಮಂತ್ರಿಗಳಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವ್ರಿಗೂ ಸಹ ಸೇರಿಸ್ಕೊಂಡು ಸ್ವಲ್ಪ ರಿಸ್ಟ್ರೈನ್ ಮಾಡ್ಕೊಳ್ಳೋಣ. ಬೇರೆ ಯಾವ್ದಾದ್ರು ರಾಜ್ಯದ ಮುಖ್ಯಮಂತ್ರಿಗಳು ಏನಾದರೂ ಒಂದು ಹೇಳಿಕೆ ಕೊಟ್ಟಿಯಾರಾ? ತಾವೇ ಯೋಚನೆ ಮಾಡ್ಕೊಬೇಕು. ಬೇರೆ ಯಾವ್ದಾದ್ರು ರಾಜ್ಯಗಳಲ್ಲಿ, ಕಾಂಗ್ರೆಸ್ ರಾಜ್ಯಗಳೇ ಇವೆ, ತೆಲಂಗಾಣದಲ್ಲಿದೆ, ಹಿಮಾಚಲ್ ಪ್ರದೇಶದಲ್ಲಿದೆ, ಯಾರಾದರೂ ಬಂದು ಏನಾದರೂ ಹೇಳಿಕೆಗಳು ಕೊಟ್ಟಿಯಾರ? ಕೊಡ್ತಾ ಇಲ್ಲ. ಆದರೆ ಇವ್ರು ಯಾಕೆ ಇಷ್ಟು ಅಪಾಪಿತನ ತೋರಿಸ್ತಾ ಇದ್ದಾರೆ? ರಾಜ್ಯದ ಅನೇಕ ಜನ ಸಚಿವರು, ಅನೇಕ ಮುಖ್ಯಮಂತ್ರಿಗಳು ಸೇರಿಸ್ಕೊಂಡು. ಈಗ ನೀವು ಭದ್ರತಾ ವೈಫಲ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ. ನಿನ್ನೆ ರಾಜ್ಯದಲ್ಲಿ ಭದ್ರತಾ ವೈಫಲ್ಯತೆ ಒಂದು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಯಾರೋ ಒಬ್ಬರು ಕೂಗ್ತಾರೆ, ಸ್ವಾಮಿ ಸಿದ್ದರಾಮಯ್ಯನವರೇ, ತಮಗೆ ಎಷ್ಟು ಇದಿದೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದು ಕಡೆ ಅಟ್ಯಾಕ್ ಆದಾಗ ಜನ ಪಾಪ ಕೂಗಿ ಹೇಳ್ತಾ ಇದ್ದಾರೆ, ಇದು ಸರಿ ಇಲ್ಲ, ಪಾಕಿಸ್ತಾನದ ಒಂದು ಕುತಂತ್ರ, ಪಾಕಿಸ್ತಾನ ಸೇನೆಯ ಕುತಂತ್ರ ಮತ್ತು ಟೆರರಿಸ್ಟ್ಗಳ ಕುತಂತ್ರ ಅಂತ ಹೇಳಿದಾಗ ನಿಮಗೆ ಯುದ್ಧ ಬೇಡ ಹಾಗೆ ಹೀಗೆ ಅಂತ ಶಾಂತಿಯಿಂದ ಹೇಳ್ತೀರಾ. ಅದೇ ನಿಮ್ಮ ಮೇಲೆ ಯಾರೋ ಒಬ್ಬರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದಾಗ ಅಷ್ಟು ಕೋಪ ಬಂದು ಒಂದು ಪೊಲೀಸ್ ಅಧಿಕಾರಿಗೆ ಹೊಡಿಲಿಕ್ಕಂತ ಹೋಗ್ತಿರಲ್ಲ, ಇದಕ್ಕೆ ಏನಾದ್ರು ಏನು ಹೇಳೋಣ? ಆದರೆ ಭದ್ರತಾ ವೈಫಲ್ಯ ಇದ್ರಲ್ಲಾಗಿಲ್ವಾ? ನಾನು ಮುಗಿಸ್ಬಿಡ್ತೀನಿ, ಮಾತಾಡಿ. ನಾನು ಅನೇಕ ಅಬ್ಜೆಕ್ಷನ್ಸ್ ಇತ್ತು, ತಾವು ಏನು ಹೇಳಿದ್ರಿ ನಾನು ಸುಳ್ಳು ಅಂತ ಹೇಳ್ತಿದ್ದೀನಿ ಅಂತ. ನೀವು ಒಂದೇ ಒಂದು ಪಾಯಿಂಟ್ ಸುಳ್ಳು ನಾನು ಹೆಂಗೆ ಹೇಳಿದೆ ಅಂತ ಹೇಳಿಲ್ಲ. ಇರ್ಲಿ, ಅದಕ್ಕೆ ನನಗೆ ಬೇಜಾರಿಲ್ಲ. ಇರ್ಲಿ ಶ್ರೀಧರ್ ಅವರೇ, ನಾನು ನಿಮಗೆ ಕೌಂಟ್ರಾಕ್ಟ್ ಕೊಡ್ತಾ ಇಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ವಿಚಾರ ನೋಡಿ. ಈಗೇನಾಗಿದೆ, ನಮ್ಮ ರಾಜ್ಯದ ಇನ್ ಸ್ಪೆಸಿಫಿಕ್ಕು ಯಾವ ರಾಜ್ಯಗಳಲ್ಲೂ ಈ ರೀತಿ ಹೇಳಿಕೆಗಳು ಬರ್ತಾ ಇಲ್ಲ. ಆದರೆ ಕರ್ನಾಟಕದಲ್ಲಿ ಹೇಳಿಕೆ ಬಂದಿದ್ದದ್ದು
ಅದು ಮತ್ತೆ ಸಿದ್ದರಾಮಯ್ಯನವ್ರು ಹೇಳಿದ್ದ ವಿಚಾರ ಇದೆಯಲ್ಲ, ಅದು ಯಾವ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಸುದ್ದಿ ಆಗ್ತಿದೆ ಅಂತಕ್ಕಂಥದ್ದು ಸಹ ಇಂಪಾರ್ಟೆಂಟ್. ಅಂದರೆ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಇರಬೇಕು. ಯಾಕಂದರೆ ಸಿದ್ದರಾಮಯ್ಯ ಅಂತಕ್ಕಂಥವರು ಈ ಕಳೆದ 45 ವರ್ಷದ ರಾಜಕಾರಣದಲ್ಲಿ 32-33 ವರ್ಷ ಅಧಿಕಾರ ರಾಜಕಾರಣ ನಡೆಸಿದಂತಹ ವ್ಯಕ್ತಿ. ಮತ್ತು ಅಟ್ಲೀಸ್ಟ್ ನಾವು ರಾಜಕೀಯ ವಿಚಾರಗಳು ಆ ಕಡೆ ಇರಲಿ, ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ನಾವು ನಂಬಿದ್ದೇವೆ. ಆ ಪ್ರಬುದ್ಧ ರಾಜಕಾರಣಿಗೆ ನಾನು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಕೂಡಲೇ ಇದರ ರಿಪಕರ್ಷನ್ಸ್ ಎಲ್ಲೆಲ್ಲಿ ಆಗ್ತದೆ, ಏನೇನು ಆಗ್ತದೆ ಅಂತ ಗೊತ್ತಿರಬೇಕು. ಈಗ ಇಂದಿರಾ ಗಾಂಧಿ ಅವರು ಇದ್ದಾಗ, ಪ್ರಧಾನಮಂತ್ರಿ ಆಗಿದ್ದಾಗ, ಈ ರೀತಿ ಯಾವುದಾದ್ರೂ ಸ್ಟೇಟನ್ನು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಿದ್ರೆ, ವಿರೋಧ ಪಕ್ಷನೇ ಆಗಲಿ ಸ್ವಂತ ಪಕ್ಷನೇ ಆಗಲಿ, ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿ ಚೇಂಜ್ ಮಾಡೋರು ಇಂದಿರಾ ಗಾಂಧಿ. ಇಲ್ಲ ಆರ್ಟಿಕಲ್ 356 ಹಾಕೋರು, ಇಲ್ಲ ಅವ್ರದೇ ಅವ್ರದೇ ಪಕ್ಷದಾಗಿರೇ ಚೇಂಜ್ ಮಾಡಿ, ಬದಲಾವಣೆ ಮಾಡಿ ಅಂತ ಹೇಳಿ, ಇನ್ಕ್ಲೂಡಿಂಗ್ ರಾಜೀವ್ ಗಾಂಧಿನೂ ಅದೇ ಮಾಡಿದ್ದಾರೆ. ಇರಲಿ, ನಾವೇನು ಅದಕ್ಕೆಲ್ಲ ಹೋಗ್ತಾ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ, ಆಮೇಲೆ ನಾನು ತಮಗೆ ಒಂದೊಂದು ಚೂರು ಕ್ಲಾರಿಟಿ ಕೊಟ್ಬಿಡ್ತೀನಿ. ಧರ್ಮ ಥ್ರೆಟ್ಟಲ್ಲಿಲ್ಲ ಅಂತ ಹೇಳ್ಬೇಡಿ. ಈ ಪ್ರಪಂಚದಲ್ಲಿ 4 ಧರ್ಮಗಳು ಕಂಪ್ಲೀಟಾಗಿ ಸರ್ವನಾಶ ಆಗಲಿಕ್ಕೆ ಹೊರಟಿವೆ. ಏನನ್ನಂದ್ರೆ ಜೊರಾಟ್ರಿಸಮು, ಜೂಡಿಸಮು, ಸೆಲೆಸ್ಟಿಸಮು ಮತ್ತು ಕನ್ಫ್ಯೂಷನಿಸಮು ಮತ್ತು ಸನಾತನ ಧರ್ಮ ಅಂದರೆ ಏನು ಹಿಂದೂಯಿಸಮ್ ಅಂತೀವಿ. ಈ 4 ಧರ್ಮಗಳಲ್ಲಿ ಒಂದೇ ಉಳ್ಕೊಂಡಿರೋದು ಯಾವುದಂದ್ರೆ ಅದು ಹಿಂದೂ ಧರ್ಮ ಮಾತ್ರ. ಮಿಕ್ಕಿರೋದೆಲ್ಲನೂ ಕೇವಲ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇದ್ದಾರೆ. ಅದರಿಂದಾಗಿ ಧರ್ಮ ಥ್ರೆಟ್ಟಲ್ಲಿಲ್ಲ ಅಂತ ಮಾತ್ರ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಸ್ವಲ್ಪ ಒಂಚೂರು ಬೇಕಾದ್ರೆ ನಾವು ಪರ್ಸ್ನಲಾಗಿ ಮಾತಾಡೋಣ. ನೋಡಿ, ಯಾವತ್ತೇ ಅಷ್ಟೇ ಧರ್ಮ ಥ್ರೆಟ್ಟಲ್ಲಿ ಇದ್ದೇ ಇರುತ್ತೆ. ಯಾವಾಗ ಅಂದರೆ ಈ ಯಾವ ರೀತಿ ಆಕ್ರಮಣಕಾರಿಯಾದಂತಹ ಒಂದು ವಿಚಾರಗಳನ್ನು ನಂದೇ ಸರಿ ಅಂತ ಮಾತಾಡ್ತಾರಲ್ಲ, ಅಂತಹ ಧರ್ಮಗಳಿಂದ ಥ್ರೆಟ್ಟಲ್ಲಿ ಇವೆ. ಆ ಥ್ರೆಟ್ಟಲ್ಲಿ ಇರ್ತಕ್ಕಂತಹದ್ದು ಹೌದು ಇದೆ. ಭಾರತ ದೇಶ ಅನ್ನತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅದು ಹಿಂದೂ ಧರ್ಮದ ಮೇಲೆ ನಿಂತಿರೋದ್ರಿಂದ ಧರ್ಮ, ಭಾರತದ ಧರ್ಮ, ಮೂಲ ಧರ್ಮ ಏನಿದೆ ಹಿಂದೂ ಧರ್ಮ, ಅದು ಥ್ರೆಟ್ಟಲ್ಲಿದೆ, ಭಾರತನೂ ಥ್ರೆಟ್ಟಲ್ಲಿದೆ. ಯಾಕೆಂದ್ರೆ ಈ ಇಸ್ಲಾಮಿಕ್ ಟೆರರಿಸ್ಟ್ಗಳೇನಿದ್ದಾರೆ, ನಾನು ಇಸ್ಲಾಂನ ಬ್ಲೇಮ್ ಮಾಡ್ತಾ ಇಲ್ಲ, ದಯವಿಟ್ಟು ಸಹ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನಾನು ಇಸ್ಲಾಂನ ಫಾಲೋ ಮಾಡ್ತಕ್ಕಂಥ ಅನೇಕ ಜನ ಏನಿದ್ದಾರೆ ನೋಡಿ, ನಾನು ಇಸ್ಲಾಂನ ಫಾಲೋ ಮಾಡ್ತಕ್ಕಂಥ ಅನೇಕ ಜನ ಅಮಾಯಕರಿದ್ದಾರೆ. ಕೆಲವರು ಬ್ರೈನ್ ವಾಶ್ ಜಮಾತ್ ಸೇನಿದ್ದಾರೆ. ಒಂದೇ ನಿಮಿಷ ರಮಾಕಾಂತ್, ಬ್ರೈನ್ ವಾಶ್ ಜಮಾತ್ ಸೇನಿದ್ದಾರೆ. ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್ ಇಟ್. ಬ್ರೈನ್ ವಾಶ್ ಜಮಾತ್ ಸೇನಿದ್ದಾರೆ. ಅಂತವರಿಂದನೇ ಈ 4 ಧರ್ಮಗಳು ನಷ್ಟ ಆಗಿದ್ದು, ಈ ಇನ್ನೊಂದು ಧರ್ಮಕ್ಕೂ ನಷ್ಟ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನ ನಾವು ಸತ್ಯ ಮಾಡಕ್ಕೆ